ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿಸಾಗರ್ ಈ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರುಕ್ಕು ತಿಂದ ಚಾಕ್ಲೇಟ್ನಲ್ಲಿ ಇಲಿ ಪಾಷಾಣ ಬೆರೆಸಿದೆ ಅಂತ ಮುರಾರಿ ಸುಳ್ಳು ಹೇಳಿದ್ರಿಂದ ರುಕ್ಕುವಿಗೆ ಗಾಬರಿಯಾಗಿ ಹೊಟ್ಟೆಯಲ್ಲಿ ಸಂಕಟವಾಗಿ ನೀರು ಕುಡಿತಾಳೆ. ಆಗ ಮುರಾರಿ ನೀರು ಕುಡಿದ್ರೆ ಮತ್ತಷ್ಟು ಬೇಗ ಸಾಯ್ತಾರೆ ಅಂತ ಭಯ ಹಾಕಿ ರುಕ್ಕುವಿಗೆ ಮತ್ತಷ್ಟು ಗಾಬರಿಯಾಗುವಂತೆ ಮಾಡ್ತಾನೆ. ಇದನ್ನು ಕೇಳಿ ರುಕ್ಕು ನನ್ನ ಗಂಟ್ಲು ಉರಿಯುತ್ತಿದೆ ಅಂತ ಅಳುತ್ತಾಳೆ. ಆಗ ಮುರಾರಿ ಖಾರದ ಪುಡಿ ಬೆರೆಸಿದ ಹಸುವಿನ ಗಂಜಲ ತಂದು ಕೊಟ್ಟು ಇದನ್ನು ಕುಡಿದ್ರೆ ಮಾತ್ರ ನೀವು ಸಾಯೋದಿಲ್ಲ ಅಂತ ಹೇಳ್ತಾನೆ. ಆಗ ಎಲ್ಲರೂ ಅವಳಿಗೆ ಒತ್ತಾಯ ಮಾಡಿ ಖಾರ ಬೆರೆಸಿದ ಹಸುವಿನ ಗಂಜಲವನ್ನು ಕುಡಿಸ್ತಾರೆ. ಆಗ ಅವಳಿಗೆ ಖಾರ ಹತ್ತಿ ಕುಡಿಯಲು ನೀರು ಕೇಳ್ತಾಳೆ. ಆಗ ಮುರಾರಿ ಆಕಳು ಗಂಜಲ ಕುಡಿದ ಮೇಲೆ ನೀರು ಕುಡಿಬಾರ್ದಂತೆ, ನೀರು ಕುಡಿದ್ರೆ ಬೇಗ ಸಾಯ್ತಾರಂತೆ ಅಂತ ಹೇಳ್ತಾನೆ. ಆಗ ಜಾನಕಿ ಮತ್ತು ಅಜ್ಜಿ ಅವಳಿಗೆ ಸಕ್ಕರೆ ಬಾಯಲ್ಲಿ ಹಾಕುತ್ತೇನೆ ಬಾ ರುಕ್ಕು ಅಂತ ಹೇಳಿ ಅವಳನ್ನು ಕರೆದುಕೊಂಡು ಹೋಗ್ತಾರೆ. ಆಗ ಮುರಾರಿ ನಗ್ತಾನೆ. ಆಗ ರಾಮಾಚಾರಿ ಬಂದು ಮುರಾರಿ ಮನೆಯಲ್ಲಿ ಯಾರಾದರೂ ಇಲಿ ಪಾಷಾಣ ಇಡ್ತಾರೇನೋ ಅಂತ ಕೇಳ್ತಾನೆ. ಆಗ ಮುರಾರಿ ರುಕ್ಕು ನಮ್ಮ ಮನೆಯ ಮಗ ಕೃಷ್ಣನ ಕೊಂದಿದ್ದಾಳೆ, ರಕ್ತದ ಕಲೆ ಅವಳ ಕೈಗೆ ಅಂಟಿದೆ ಮತ್ತು ಅವಳ ಮನಸ್ಸಿನಲ್ಲಿ ಕೊಳೆ ಇದೆ, ಅದೆಲ್ಲ ಹೋಗಲಿ ಅಂತ ಸುಳ್ಳು ಹೇಳಿ ಅವಳಿಗೆ ಪಾಪನಾಶಿನಿಯಾದ ಹಸುವಿನ ಗಂಜಲವನ್ನು ಕುಡಿಸಿದೆ. ಅವಳನ್ನು ನೋಡ್ತಾ ಇದ್ರೆ ನನ್ನ ರಕ್ತ ಕುದಿಯುತ್ತೆ. ಮಾಡೋದೆಲ್ಲ ಮಾಡಿಬಿಟ್ಟು ಇಲ್ಲಿ ಬಂದು ಮೊಸಳೆ ಕಣ್ಣೀರು ಹಾಕ್ತಾಳೆ. ನಾನು ಯಾವ ಪಾಷಾಣವನ್ನು ಬೆರೆಸಿಲ್ಲ, ಸುಳ್ಳು ನಾಟಕವಾಡಿ ಅವಳಿಗೆ ಭಯ ಹುಟ್ಟಿಸಿದೆ ಅಂತ ಹೇಳ್ತಾನೆ. ಆಗ ಚಾರು ರಾಮಾಚಾರಿಗೆ ಈಗ ರುಕ್ಕು ಈ ಮನೆಯಲ್ಲೇ ಇದ್ದಾಳೆ, ನಾವಿಬ್ಬರು ಕ್ಲೋಸ್ ಆಗಿರೋದು ಅವಳು ನೋಡಿದರೆ ಮತ್ತು ನೀವು ಕೃಷ್ಣ ಅಂತ ತಿಳಿದು ನಿಮ್ಮ ಹತ್ತಿರ ಬಂದರೆ ಏನು ಮಾಡೋದು, ರುಕ್ಕುವಿಗೆ ನಿನ್ನ ಮೇಲೆ ಅನುಮಾನ ಬಂದರೆ ಏನು ಮಾಡೋದು ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ತಾನೆ. ಇತ್ತ ಮಾನ್ಯತಾ ಮತ್ತು ಜೆ.ಕೆ ಮಾತನಾಡ್ತಾ ಇರುವಾಗ ಜೆ.ಕೆ ಮಾನ್ಯತಾ ಮೇಡಮ್, ನೀವು ಬಹಳ ಕಿಲಾಡಿ ವಿಲನ್ ಇದ್ದೀರಿ. ಸೆಕ್ಷನ್ಗೆ ಸುಳ್ಳು ಹೇಳಿ ನಿನ್ನ ಮಗನ ಜೊತೆ ನನ್ನ ಮಗಳ ಮದುವೆ ಆದರೆ ಮಾತ್ರ ನಾನು ಪತ್ರಗಳಿಗೆ ಸಹಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಗ್ರೇಟ್ ನೀವು ಅಂತ ಹೇಳ್ತಾನೆ. ಆಗ ಮಾನ್ಯತಾ ಜೆ.ಕೆಗೆ ಮೊದಲು ಅವರು ಕೊಟ್ಟಿದ್ದು ಆ ನವದೀಪ್ ಅವನೇ ನನ್ನನ್ನು ಬೀಗುರಾಗಿ ಅಂತ ಕರೆಯೋಕೆ ಶುರು ಮಾಡಿದ್ದ. ನನ್ನ ಬೇಬಿ ಕೋಟ್ಯಾಧಿಪತಿ ಮನೆ ಸೊಸೆ ಆಗಬೇಕು, ನನ್ನ ಬೇಬಿ ಕೂಡ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗಬೇಕು, ಅದೇ ನನ್ನ ಆಸೆ ಅಂತ ಹೇಳ್ತಾಳೆ. ಆಗ ಜೆ.ಕೆ ಮೇಡಮ್, ನಿಮ್ಮ ಮಗಳು ಹೊಟ್ಟೆಲಿರೋ ಮಗು ಹೇಗೆ ಅಂತ ಹೇಳ್ತಾನೆ. ಆಗ ಮಾನ್ಯತಾ ಆ ವಿಷಯ ಎಲ್ಲ ಗೊತ್ತಿದೆ ತಾನೇ, ಅವರು ಒಪ್ಕೊಂಡಿರೋದು, ನಿಮಗೇನು ಕನ್ಫ್ಯೂಷನ್ ಇಲ್ಲ, ನಿನ್ನ ಕೆಲಸ ನೀನು ನೋಡು ಹೋಗು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಜೆ.ಕೆ ಎಲ್ಲರೂ ಕಲ್ಲಿನಲ್ಲಿ ಕೋಟೆ ಕಟ್ಟಿದರೆ ಈ ಅಮ್ಮ ಗಾಳಿಯಲ್ಲಿ ಕೋಟೆ ಕಟ್ತಾ ಇದ್ದಾರೆ, ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ ಅಂತ ಹೇಳ್ತಾನೆ. ಇತ್ತ ಸೆಕ್ಷನ್ ಪಿ.ಆರ್ ಇದೇನು ಸರ್, ಆ ಮಾನ್ಯತಾ ಅವರು ಕೊನೆ ಗಳಿಗೆಯಲ್ಲಿ ಹೀಗೆ ಹೇಳಿಬಿಟ್ರಲ್ಲ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಾನು ಮಾನ್ಯತಾ ಸಹಿ ಮಾಡ್ತಾಳೆ ಅಂತ ನಂಬಿಕೆಯಿಂದಲೇ ಹೋಗಿದ್ದೆ, ಆದರೆ ಅವಳು ಹಾಗೆ ಹೇಳುವಾಗ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ, ಅವಳಿಂದ ಸಹಿ ಮಾಡ್ಕೊಳ್ಳೋದೇ ನಾನು ಬಿಡುವುದಿಲ್ಲ. ಹೆಣ್ಣಾಗಿಯೇ ಅವಳಿಗೆ ಅಷ್ಟು ದುರಹಂಕಾರ ಇದ್ದರೆ ಕಿಂಗ್ ಆಗಿರೋ ನನಗೆ ಎಷ್ಟು ಇರಬೇಡ. ಅವಳಿಗೆ ಗೆಲ್ಲೋಕೆ ಒಂದೇ ರಸ್ತೆ ಇದ್ದರೆ ನನಗೆ ಗೆಲ್ಲೋಕೆ ಎಲ್ಲ ಕಡೆ ರಸ್ತೆ ಇದೆ. ಆ ಮಾನ್ಯತಾ ರೂಟಲ್ಲಿ ಹೋಗಿ ಅವಳ ಜೊತೆನೇ ಇದ್ದು ಅವಳಿಗೆ ಹೇಗೆ ಯಾಮಾರಿಸ್ತೀನಿ ಅಂತ ನೋಡು. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಈ ಮಾನ್ಯತಾ ಅಂಥವ್ರನ್ನ ಎಷ್ಟು ಜನರನ್ನು ನೋಡಿಲ್ಲ. ಏನೂ ಇಲ್ಲದೆ ಇಲ್ಲಿ ಬಂದು ಇಷ್ಟು ದೊಡ್ಡ ಕಿಂಗ್ಡಮ್ ಸೆಟಪ್ ಮಾಡಬೇಕಾದ್ರೆ ಆ ಮಾನ್ಯತನಂಥ ಜನ ನನಗೆ ಮ್ಯಾಟ್ರೇ ಆಗಲ್ಲ. ನನ್ನ ಗೇಮ್ ಈಗ ಶುರು ಆಗ್ತದೆ ಅಂತ ಹೇಳಿ ನಗ್ತಾನೆ. ಇತ್ತ ಮನೆಯಲ್ಲಿ ರುಕ್ಕು ಮಲಗಿಕೊಂಡಾಗ ಕಿಟಕಿಯಲ್ಲಿ ಯಾರೋ ಹೋದಂತೆ ಮತ್ತು ಅವಳ ಹೊದಿಕೆಯನ್ನು ಯಾರೋ ಎಳೆದಂತೆ ಆಗ್ತದೆ. ಅದನ್ನು ನೋಡಿ ಗಾಬರಿಯಿಂದ ಎದ್ದು ನೋಡಿ ಯಾರೂ ಇಲ್ಲ, ಇದೆಲ್ಲ ನನ್ನ ಭ್ರಮೆ ಅನಿಸುತ್ತೆ ಅಂತ ಹೇಳಿಕೊಳ್ಳುವಾಗ ಅವಳ ಹಾಸಿಗೆ ಮೇಲೆ ಕೃಷ್ಣನಿಗೆ ಹಾಕಿದ್ದ ಚಾಕು ಕಾಣಿಸುತ್ತದೆ. ಅದನ್ನು ಬಾಗಿಲು ತನ್ನಿಂದ ತಾನೇ ಮುಚ್ಕೊಳ್ತದೆ. ಇದನ್ನು ನೋಡಿ ರುಕ್ಕು ಗಾಬರಿಯಿಂದ ಯಾರು ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ದೆವ್ವದ ರೂಪದಲ್ಲಿ ಬಂದು ಅನ್ಯಾಯವಾಗಿ ನಾನು ಸಾಯಿಸಿಬಿಟ್ಟಿಯಲ್ಲೇ, ಚಾಕು ತೋರಿಸಿ ನೋಡು, ನೀನು ನನ್ನ ಎದೆಗೆ ಹಾಕಿದ್ದು ಇದೇ ಚಾಕು, ನೀನು ನನ್ನ ಜೀವ ಮಾತ್ರ ಕಿತ್ಕೊಂಡೆ, ನನ್ನ ಆತ್ಮಕ್ಕೆ ಏನೂ ಮಾಡೋಕ್ಕೆ ಆಗಲ್ಲ, ನನ್ನ ಆತ್ಮ ಇನ್ನೂ ಇಲ್ಲೇ ಇದೆ ಅಂತ ಹೇಳ್ತಾನೆ. ಆಗ ರುಕ್ಕು ನೀನ್ಯಾಕೆ ಇಲ್ಲಿಗೆ ಬಂದಿದ್ಯಾ, ಹೋಗು, ನನಗೆ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ದೆವ್ವ, ನೀನು ನನ್ನನ್ನು ಸಾಯಿಸುವಾಗ ಭಯ ಆಗಲಿಲ್ಲ, ಈಗ ನೀನು ಸಾಯ್ತಾ ಇದೆಯಾ, ನಿನಗ್ಯಾಕೆ ಭಯ, ನನ್ನ ಜೀವನದಲ್ಲಿ ನನಗೆ ಎಷ್ಟೋ ಆಸೆ ಕನಸುಗಳಿದ್ವು, ನೀನು ನನ್ನ ಸಾಯಿಸಿದ ಮೇಲೆ ನನ್ನ ಉಸಿರಾಟ ನಿಂತು ಹೋಯಿತು, ಆದರೆ ನನ್ನ ಆಸೆಗಳು ಇನ್ನೂ ಹಾಗೇ ಇವೆ, ನನ್ನ ಎಲ್ಲ ಆಸೆಗಳು ತೀರಿದ ಮೇಲೆ ಮಾತ್ರ ನಾನು ಈ ಭೂಮಿಯನ್ನು ಬಿಟ್ಟು ಹೋಗೋದು. ನಾನು ನಿನಗೆ ಏನು ದ್ರೋಹ ಮಾಡಿದೆ ಅಂತ ನನ್ನನ್ನು ಸಾಯಿಸಿದೆ, ನನ್ನ ಮೇಲೆ ಏನು ಕೋಪ ನಿನಗೆ ಅಂತ ಕೇಳ್ತಾನೆ. ಆಗ ರುಕ್ಕು, ನನಗೆ ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ, ನಿನ್ನ ಹೆಂಡತಿ ಚಾರು ಮೇಲೆ ನನಗೆ ಕೋಪ ಇದೆ, ನೀನು ಸತ್ತರೆ ಅವಳು ವಿಧವೆಯಾಗಿ ಅಳುವುದನ್ನು ನೋಡಬೇಕು ಅಂತ ನಿನ್ನನ್ನು ಸಾಯಿಸಿದೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಹೌದಾ, ಅದೇ ಥರ ಈಗ ನಾನು ನಿನಗೆ ಚುಚ್ಚಿ ಸಾಯಿಸ್ತೀನಿ, ನೋಡ್ತಾ ಇರು ಅಂತ ಅವಳಿಗೆ ಚುಚ್ಚಲು ಹೋಗ್ತಾನೆ. ಆಗ ರುಕ್ಕು, ರಾಮಾಚಾರಿ ನನ್ನನ್ನು ಏನೂ ಮಾಡಬೇಡ ಅಂತ ಬೇಡ್ಕೊಳ್ತಾಳೆ. ಆಗ ರಾಮಾಚಾರಿ, ನಿನಗೆ ಏನೂ ಮಾಡಬಾರ್ದಾ, ನಾನು ಚಾರು ಸಂತೋಷವಾಗಿ ಇದ್ದೀವಿ, ನನ್ನನ್ನು ಸಾಯಿಸಿ ನಾನು ಅವಳ ದೂರ ಆಗುವಂತೆ ಮಾಡಿದೆ, ನೀನು ಈಗ ನಿನಗೆ ಹೇಗೆ ಸಾಯಿಸ್ತೀನಿ ನೋಡು, ನಮ್ಮಿಬ್ಬರನ್ನು ದೂರ ಮಾಡಿ ನೀನು ನಿನ್ನ ಗಂಡ ಸಂತೋಷವಾಗಿ
ಸಂತೋಷವಾಗಿದ್ದರೆ ನಾನು ಸುಮ್ಮನೆ ಬಿಡಬೇಕಾ? ನಾನು ನಿನ್ನ ಸಾಯಿಸಬಾರ್ದಂದ್ರೆ ನೀನು ನನ್ನನ್ನು ಸಾಯಿಸಿ ನನ್ನ ಹೆಂಡತಿಯಿಂದ ಹೇಗೆ ದೂರ ಮಾಡಿದೆಯೋ ಅದೇ ಥರ ನೀನು ನಿನ್ನ ಗಂಡನಿಂದ ದೂರ ಇರಬೇಕು. ಯಾವುದೇ ಕಾರಣಕ್ಕೂ ನೀನು ಕೃಷ್ಣನ ಹತ್ರ ಹೋಗಬಾರ್ದು. ನಿನ್ನ ನೆರಳು ಅವನ ಮೇಲೆ ಸೋಗಬಾರ್ದು. ಇದೇ ನಾನು ನಿನಗೆ ಕೊಡ್ತಾ ಇರೋ ಶಿಕ್ಷೆ ಅಂತ ಹೇಳಿ ಅವಳಿಗೆ ಭಯ ಹುಟ್ಟುವಂತೆ ಮಾಡ್ತಾನೆ. ಆಗ ರುಕ್ಕು, ನೀನು ಹೇಳ್ದಂಗೆ ಕೇಳ್ತೀನಿ, ದಯವಿಟ್ಟು ನನಗೆ ಸಾಯಿಸಬೇಡ ಅಂತ ಕೈ ಮುಗಿದು ಕೇಳ್ತಾನೆ. ಆಗ ರಾಮಾಚಾರಿ, ನೀನೇನಾದರೂ ನನ್ನ ಮಾತು ಮೀರಿ ಕೃಷ್ಣನ ಹತ್ರ ಹೋದರೆ ನಿನ್ನನ್ನು ಸಾಯಿಸಿಬಿಡ್ತೀನಿ. ನಾನು ಅಂತರ್ಪಿಚಾಚಿ ಅಂತ ಥರ ಅಲ್ದಾಡ್ತಾ ಇರ್ತೀನಿ. ನೀನು ಏನು ಮಾಡಿದ್ರೂ ನನಗೆ ಗೊತ್ತಾಗುತ್ತೆ. ಆಗ ನಾನು ನಿನ್ನ ಮುಂದೆ ಬಂದು ಹೇಳದೇ ಇದ್ದರೂ ಫೋನ್ ಮಾಡಿ ನಿನಗೆ ಎಚ್ಚರಿಕೆ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ರುಕ್ಕು, ನೀನು ಹೀಗೆ ಫೋನ್ ಮಾಡ್ತೀಯಾ? ನಿನ್ನ ಹತ್ರ ಎಲ್ಲಿ ಫೋನ್ ಇರುತ್ತೆ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ಈಗ ನಾನು ಮನುಷ್ಯ ಅಲ್ಲ, ಪಿಚಾಚಿ. ನಾನು ಯಾರು ಫೋನ್ ಬೇಕಾದರೂ ತೊಗೊಂಡು ಫೋನ್ ಮಾಡ್ತೀನಿ. ನನಗೆ ಎಲ್ಲ ಶಕ್ತಿನೂ ಇದೆ. ನಿನ್ನ ಫೋನ್ ನಂಬರ್ ಏನು ಅಂತಲೂ ಹೇಳ್ತೀನಿ, ಕೇಳ್ತೀಯಾ ಅಂತ ಅವಳ ಫೋನ್ ನಂಬರ್ ಹೇಳಿ, ಇನ್ನೊಂದು ಸಲ ಹೇಳ್ತೀನಿ ಕೇಳು, ನೀನೇನಾದರೂ ಕೃಷ್ಣನ ಮುಟ್ಟಿದ್ರೆ ನಿನ್ನನ್ನು ಸಾಯಿಸಿಬಿಡ್ತೀನಿ ಅಂತ ಹೇಳ್ತಾನೆ. ಆಗ ರುಕ್ಕು, ಕೃಷ್ಣನ ಮುಟ್ಟೋದಿಲ್ಲ, ನಾನು ಅವನು ಇರೋ ಕಡೆ ತಲೆನೂ ಹಾಕಲ್ಲ ನಾನು ಅಂತ ಗಾಬರಿಯಿಂದ ಅಳ್ತಾ ಹೇಳ್ತಾಳೆ. ಆಗ ರಾಮಾಚಾರಿ, ಹಾಗಾದರೆ ಇಲ್ಲಿಂದ ಹೋಗು ಅಂತ ಮಂಚವನ್ನೇ ಎತ್ತಿ ಅವಳನ್ನು ಹೊಡೆಯಲು ಹೋಗ್ತಾನೆ. ಅದನ್ನು ನೋಡಿ ಅಂಜಿ ರುಕ್ಕು ಹೊರಗಡೆ ಹೋಗ್ತಾಳೆ. ಆಗ ಮುರಾರಿ ಮತ್ತು ರಾಮಾಚಾರಿ ಮತ್ತು ಚಾರು ಎಲ್ಲರೂ ಕೂಡಿ ಹೇಗೆ ನಾಟಕವಾಡಿ ರುಕ್ಕುಗೆ ಭಯ ಹಾಕಿದೆವು ಅಂತ ಹೇಳಿ ನಗ್ತಾರೆ. ಆಗ ಮುರಾರಿ, ರುಕ್ಕುವನ್ನು ಸಾಯಿಸ್ತೀನಿ ಅಂತ ಅಂದು ಕೇವಲ ಎಚ್ಚರಿಕೆ ಕೊಟ್ಟೆಯಲ್ಲೋ ಅಂತ ಕೇಳ್ತಾನೆ. ಆಗ ರಾಮಾಚಾರಿ, ನಾನು ಅವಳನ್ನು ಸಾಯಿಸೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವಳು ಈ ವಿಷಯ ಎಲ್ಲ ಮಾನ್ಯತಳ ಹತ್ತಿರ ಹೋಗಿ ಹೇಳಿದ್ರೆ ಅವರ ಮನಸ್ಸು ಬೇರೆ ಕಡೆಗೆ ತಿರುಗುತ್ತದೆ. ಆಗ ನಾವು ನಮ್ಮ ಕೆಲಸವನ್ನು ಸುಲಭವಾಗಿ ಮಾಡ್ಬೋದು. ಅದಕ್ಕೆ ಹೀಗೆ ಮಾಡಿದ್ದು ಅಂತ ಹೇಳಿದಾಗ ಅದಕ್ಕೆ ಚಾರು, ನನ್ನ ಗಂಡ ರಾಮಾಚಾರಿ ಅಂದರೆ ಸುಮ್ಮನೆನಾ, ಎಲ್ಲ ಕೆಲಸವನ್ನು ಪ್ಲ್ಯಾನ್ ಮಾಡಿಯೇ ಮಾಡೋದು ಅಂತ ಹೇಳಿದಾಗ ಎಲ್ಲರೂ ನಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.